ಜೈಲಿಗೆ ಬಂದು 5 ದಿನ ಕಳೆದರೂ ಕೂಡ ಇನ್ನೂ ಸೆರೆವಾಸಕ್ಕೆ ಒಗ್ಗಿಕೊಳ್ಳದ ದಾಸ. ಸದಾ ಬೇಸರದಲ್ಲಿರುವ ಕೊಲೆ ಕೇಸ್ ಆರೋಪಿ ದರ್ಶನ್ ಜೈಲಿಗೆ ಬಂದು 5 ದಿನ ಕಳೆದರೂ ಕೂಡ ಇನ್ನು ಜೈಲಿಗೆ ಒಗ್ಗಿಕೊಳ್ಳದ ದಾಸ. ಸದಾ ಬೇಸರದಲ್ಲಿರುವ ಕೊಲೆ ಆರೋಪಿ ದರ್ಶನ್ ದಚ್ಚು ಜೈಲ್ ಎಂಟ್ರಿಯಿಂದ ಅಲ್ಲಿನ ಸಿಬ್ಬಂದಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ದರ್ಶನ್ ಫೋಟೋ ಹಾಗೂ ಮಾಹಿತಿ ಹೊರಬಿದ್ರೆ ಸಸ್ಪೆಂಡ್ ಆಗೋದು ಫಿಕ್ಸ್ ಆಗಿದೆ. ಹೀಗಾಗಿ ಎಲ್ಲ ಜೈಲಾಧಿಕಾರಿಗಳಿಗೆ ಟೆನ್ಷನ್ ತಂದ ದರ್ಶನ್ ನಮ್ಮ ಜೈಲಿಗೆ ಬರೆದಿದ್ರೆ ಸಾಕು ಅಂತ ಅಧಿಕಾರಿಗಳು ಹೇಳಿದ್ರ. ಜೈಲಿಗೆ ಬಂದು 5 ದಿನ ಕಳೆದ್ರೂ ಕೂಡ ಅಲ್ಲಿಗೆ ಒಗ್ಗಿಕೊಳ್ಳದ ದರ್ಶನ್. ಏಟು ಆರೋಪಿ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಈಗ ಮತ್ತೆ ಜೈಲು ಪಾಲಾಗಿದ್ದಾರೆ ದರ್ಶನ್. ಇನ್ನು ದರ್ಶನ್ ಫೋಟೋ ಮಾಹಿತಿ ಏನಾದರೂ ಹೊರಬಿದ್ರೆ ಅಧಿಕಾರಿಗಳು ಇಲ್ಲಿ ಸಸ್ಪೆಂಡ್ ಆಗುವುದು ಫಿಕ್ಸ್ ಅನ್ನುವಂತಾಗಿದೆ. ಜೈಲಿಗೆ ಬಂದು 5 ದಿನ ಆಯಿತು. ಇನ್ನು 5 ದಿನ ಕಳೆದರೂ ಕೂಡ ಅಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳದ ದರ್ಶನ್. ಸದಾ ಬೇಸರದಲ್ಲಿರುವ ಕೊಲೆ ಆರೋಪಿ ದರ್ಶನ್ ದಚ್ಚು ಜೈಲ್ ಎಂಟ್ರಿಯಿಂದ ಅಲ್ಲಿನ ಸಿಬ್ಬಂದಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೂ ಕೂಡ ಮೊಬೈಲ್ ಎಂಟ್ರಿ, ಯಾರಾದರೂ ದರ್ಶನ್ ಫೋಟೋ ವಿಡಿಯೋ ಮಾಡುವ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಡಿ ಗ್ಯಾಂಗ್ ಯಾವ ಜೈಲಿಗೆ ಹೋದ್ರೂ ಕೂಡ ಈಗ ಸಂಕಷ್ಟ ಎದುರಾಗಲಿದೆ. ಇನ್ನು ವಿಚಾರಣೆ ವೇಳೆ ಫಿಸಿಕಲ್ ಅಪಿರಿಯನ್ಸ್ ಇರಲೇಬೇಕು. ಬಹುತೇಕವಾಗಿ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕು ದರ್ಶನ್. ಹೀಗಾಗಿ ಸೆಂಟ್ರಲ್ ಜೈಲಿನ ಸಿಬ್ಬಂದಿಗೆ ಈಗ ಮತ್ತೆ ಟೆನ್ಷನ್ ಶುರುವಾಗಿರುವಂಥದ್ದು. ಒಂದು ರೀತಿಯಾಗಿ ಯಾರಾದರೂ ಕೂಡ ಇಲ್ಲಿ ದರ್ಶನ್ ಫೋಟೋ ವಿಡಿಯೋ ಮಾಡುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅಲ್ಲಿನ ಅಧಿಕಾರಿಗಳಿಗೂ ಕೂಡ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿರುವಂಥದ್ದು. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಎಂದ್ರೆ ಅಲ್ಲಿನ ಜೈಲಿಗೂ ಕೂಡ ಈಗ ಡವಡವ ಶುರುವಾಗಿದೆ. ಯಾವಾಗ ಯಾವ ಅಧಿಕಾರಿಗಳನ್ನ ತೆಗಿತಾರೆ, ಯಾವ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗಾದ್ರೆ ಚಾರ್ಜ್ ಫೈರ್ಗೆ ಈಗಾಗಲೇ ಸಿದ್ಧತೆ ಕೂಡ ನಡೀತಾ ಇದೆ. ರಾಜಾತಿಥ್ಯವನ್ನ ನೀಡಿದ್ರೆ ಮುಲಾಜಿಲ್ಲದೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿರುವಂಥದ್ದು. ಸುಪ್ರೀಂ ಕೋರ್ಟ್ನ ಖಡಕ್ ಆದೇಶಕ್ಕೆ ಅಲ್ಲಿನ ಜೈಲಿನ ಅಧಿಕಾರಿಗಳು ಕೂಡ ಈಗ ಬೆಸ್ತು ಬಿದ್ದಿದ್ದಾರೆ. ಬಹುತೇಕವಾಗಿ ತಮ್ಮ ವ್ಯಾಪ್ತಿಯಲ್ಲಿರುವ ಜೈಲಿಗೆ ಶಿಫ್ಟ್ ಆಗದಂತೆ ಈಗಾಗಲೇ ಜೈಲು ಅಧಿಕಾರಿಗಳು ನೋಡಿಕೊಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಕೂಡ ಇಲ್ಲಿ ಹೊರತಾಗಿಲ್ಲ. ಎಷ್ಟೇ ಕಟ್ಟುನಿಟ್ಟಿದ್ರೂ ಕೂಡ ಮೊಬೈಲ್ ಬಳಕೆಗೆ ತಡೆಗಟ್ಟಲು ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ಜೈಲಿನ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು.